ಗಿಟ್ಟಿಸ್ಕೋಬೇಕು. ಅಯ್ಯೋ ಲಿಂಗಣ್ಣ, ಈ ಸನ್ಮಾನ ಗಿನ್ಮಾನ ಎಲ್ಲ ನನಗೆ ಯಾಕಪ್ಪ? ಇದು ಸನ್ಮಾನ ಅಲ್ಲ ಗುರುಗಳೇ, ಸಂಸ್ಕಾರ. ಉಪಕಾರ ಮಾಡಿದವ್ರನ್ನ ಸ್ಮರಿಸೋದು ನಮ್ಮ ಕರ್ತವ್ಯ ತಾನೇ. ನಿಮ್ಮ ದಯೆಯಿಂದ ನಮಗೊಂದು ಗಂಡು ಮಗು ಆಗಿದೆ ಅಲ್ವೇ? ಮತ್ತೆ ನಮ್ಮ ಗುರುಗಳ ಕಾಲ್ಗುಣವೇ ಅಂತದ್ದು, ಅಂದ್ರೆ ಅವರ ಮದ್ದಿನ ಗುಣ ಅಂತದ್ದು ಅಂತ ಹೇಳಿದೆ. ಲಿಂಗಣ್ಣ, ಮಗು ನೋಡಕ್ ಯಾರ ತರ ಇದೆ? ನೋಡಿದವರೆಲ್ಲ ತೇಟು ನಂತರನೇ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ ಗುರುಗಳನ್ನ ಯಾರು ನೋಡಿಲ್ಲ ಬಿಡಿ. ಅಯ್ಯೋ ಕಮಂಗಿ, ಸ್ವಲ್ಪ ತೆಪ್ಪಗಿರೋ. ಏನೇನೋ ಮಾತಾಡಿ ಪಾಪ ಅವ್ರನ್ನ ಗಾಬರಿ ಪಡಿಸ್ಬೇಡ. ಎಷ್ಟಕ್ಕೂ ಸಮಾಜ ಸೇವೆ ಅನ್ನೋದು ನನಗೇನು ಹೊಸ್ದೆ. ಮಂಚಣ್ಣ, ಕಲ್ಯಾಣ ದೇವ, ಬಾಪ ಬಾ. ನೋಡಯ್ಯ, ಈ ಲಿಂಗಣ್ಣನ ಹೆಂಡತಿಗೆ ಪಾಪ 9 ವರ್ಷದಿಂದ ಮಕ್ಕಳೇ ಇರಲಿಲ್ಲ. ನನ್ನ ಹತ್ರ ಬಂದು ಮದ್ದು ತಗೊಂಡು ಹೋದ 9 ತಿಂಗಳಿಗೆ ಒಂದು ಮುದ್ದಾದ ಗಂಡು ಮಗುಗೆ ಜನ್ಮ ನೀಡಿದಾಳೆ. ಆ ಖುಷಿನಲ್ಲಿ ನನಗೆ ಬಂದು ಸನ್ಮಾನ ಮಾಡಿದನ್ನು ನೋಡಿಲ್ಲಿ. ಮುಂದಕ್ಕೆ ತೋರ್ಸೋ. ನೋಡಿ, ತೋರ್ಸಿ ಸಾಕು, ಹಿಂದಕ್ಕೆ ಬಾರೋ. ಅಲ್ಲ ಕಲ್ಯಾಣ ದೇವ, ನಿನ್ನ ಹೆಂಡ್ತಿನೂ ನನ್ನ ಹತ್ರ ಬಂದು ಮದ್ದು ತಗೊಂಡಿದ್ರೆ ಇಷ್ಟೊತ್ತಿಗೆ ಒಂದು ಮಗುವಿಗೆ ತಾಯಿ ಆಗ್ತಿದ್ಲ. ನೀನು ಒಂದು ಮಗುವಿಗೆ ಅಪ್ಪ ಅನ್ನಿಸ್ಕೊತಿದ್ದ. ಮಕ್ಕಳಿಲ್ಲ ಅನ್ನೋ ಕೊರಗು ನೀಗ್ತಿತ್ತ. ನಮಗೆ ಸಂತಾನ ಆಗಿಲ್ಲ ಅನ್ನೋ ಕೊರಗಿಗಿಂತ ಈ ಸಮಾಜದಲ್ಲಿ ನಿಮ್ಮಂತ ದುಷ್ಟರ ಸಂತತಿ ಹೆಚ್ಚಾಗ್ತಾ ಇದೆ ಅನ್ನೋ ಕೊರಗು ಜಾಸ್ತಿ ಆಗ್ತಾ ಇದೆ ಮಂಚಣ್ಣ. ಏನಂದೆ? ನಾನು ದುಷ್ಟ ಸಂತತಿನೇ? ಮತ್ತಿನ್ನೇನು, ವೈದ್ಯ ವೃತ್ತಿ, ದೈವ ವೃತ್ತಿ, ಜೀವದಾನ ಮಾಡೋ ವೃತ್ತಿ ಅಂತ ಪವಿತ್ರವಾದ ಕಾಯಕ ಮಾಡ್ತಾ ಬೇರೆಯವ್ರನ್ನ ಹಂಗಿಸ್ತಾ ಅವರು ಪ್ರಾಣ ತೆಗೆಯೋ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಒಳ್ಳೆಯವ್ರು ಮಾಡೋ ಕೆಲಸನ? ನೋಡು ಕಲ್ಯಾಣ ದೇವ, ಈ ಮಂಚಣ್ಣ ಸಾವಿರಾರು ಜನರಿಗೆ ಜೀವದಾನ ಮಾಡಿದ್ದಾನೆ. 100 ಬಂಜೆಯರಿಗೆ ಮಕ್ಕಳ ಭಾಗ್ಯ ಕರುಣಿಸಿದಾನೆ ಹೊರತು ಜೀವ ತೆಗೆಯೋ ಕೆಲಸ ಮಾಡಿಲ್ಲ. ಎಷ್ಟಕ್ಕೂ ನಾನು ಯಾರು ಜೀವ ತೆಗೆದಿದ್ದೀನಯ್ಯ? ನನ್ನ ಹೆಂಡತಿ ಜೀವ. ನಿನ್ನ ಹೆಂಡತಿ ಜೀವ ಹೊರಟೋಯ್ತು. ಬಾಯಿಗೆ ಬಂದಾಗ ಮಾತಾಡಬೇಡಿ ಮಂಚಣ್ಣ. ತೊಟ್ಲು ಶಾಸ್ತ್ರದಲ್ಲಿ ನೀವು ಆಡಿದ ಚುಚ್ಚು ಮಾತುಗಳಿಗೆ ನೊಂದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೆ. ದೇವರ ದಯೆ, ಅದೇ ಸಮಯಕ್ಕೆ ನಾನು ಅಲ್ಲಿಗೆ ಹೋದೆ. ಅವಘಡ ಆಗೋದು ತಪ್ಪಿಸ್ದೆ. ತಪ್ಪಿಸಿದ್ಮೇಲೆ ನನ್ನನ್ನ ಯಾಕಯ್ಯ ತಪ್ಪಿತಸ್ತ ಅಂತೀಯ? ನೋಡಿ ಮಂಚಣ್ಣ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂದಿದ್ದಾರೆ ನಮ್ಮ ಅಣ್ಣನವರು. ನಮ್ಮ ನಾಲಿಗೆ ಸ್ಫಟಿಕದ ಸಲಾಕೆಯಷ್ಟು ಶ್ರೇಷ್ಠವಾಗಿರಿದ್ರೂ ಬೇಡ, ಕಬ್ಬಿಣದ ಸಲಾಕೆಯಷ್ಟು ಕ್ರೂರವಾಗಿರಬಾರ್ದು ಮಂಚಣ್ಣವರೇ. ಮಕ್ಕಳಿಲ್ಲ ಅಂತ ಹಂಗಿಸ್ತಿರಲ್ಲ. ಗಾಂಧಾರಿ 101 ಮಕ್ಕಳು ಹೆತ್ತು. ಅದರಿಂದ ಏನಾಯ್ತು? ಆ ಮಕ್ಕಳಿಂದ ಇಡೀ ಸಾಮ್ರಾಜ್ಯನೇ ಸರ್ವನಾಶ ಆಯ್ತು. ಅದೇ ಮಹಾದೇವಿಯವರು ಮಕ್ಕಳನ್ನೇ ಹೆರಲಿಲ್ಲ. ಆದರೆ ಅವರ ವಚನಗಳು ಸಮಾಜದಲ್ಲಿ ಜ್ಯೋತಿಯಾಗಿ ಬೆಳಗ್ತಾ ಇವೆ. ಮಕ್ಕಳನ್ನ ಹೆತ್ತವರೆಲ್ಲ ಪುಣ್ಯವಂತರು ಅಲ್ಲ, ಹೆರದೇ ಇದ್ದವರು ಪಾಪಿಗಳು ಅಲ್ಲ. ನೋಡಿ ಮಂಚಣ್ಣ, ನೆರೆಹೊರೆಯವರು ಹೊರೆಯಾಗದೆ ಬದುಕಬೇಕೆ ಹೊರತು ಪರೆ ಹಾಕೋ ಹಾಗೆ ಬದುಕಬಾರದು. ನಿಂದಕರಿರಬೇಕಯ್ಯ ಹಂದಿಗಳಂತೆ ಅನ್ನೋ ಹಿರಿಯರ ಮಾತನ್ನ ನಿಜ ಮಾಡಬೇಡಿ. ಕಲ್ಯಾಣ ದೇವ ಹೇಳಿದ್ದು ಏನೂ ಅರ್ಥ ಆಗ್ಲಿಲ್ಲ. ಕಡೆಗೆ ಹೇಳಿದ್ ಒಂದನ್ನ ಬಿಟ್ಟು. ಯಾವುದೋ ಒಂದು? ಇವ್ರನ್ನ ಹಂದಿ ಎಂದಿದ್ದು.
ಶಿವನಾಮ ಸ್ಮರಣೆಯನ್ನು ಬಿಡಲೇ ಇಲ್ಲವಲ್ಲ. ಶ್ರವಣನ ಶಿವನಾಮ ಸ್ಮರಣೆಯ ಜ್ವಾಲೆಯಿಂದ ನಾಗರಾಜನ ಪ್ರಾಣವೇ ಹೋಗಬಹುದು. ನಾರಾಯಣ 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 ನಾರಾಯಣ. ಏನಪ್ಪಾ ಕಲಿರಾಯ, ಜಗತ್ತೇನೋ ನನ್ನನ್ನು ಹಾಸ್ಯಾಸ್ಪದ ವ್ಯಕ್ತಿಯಾಗಿ ನೋಡುತ್ತಿದೆ ಎಂದರೆ ನಿನಗೂ ನಾನು ಅಪಹಾಸ್ಯದ ವ್ಯಕ್ತಿಯಾಗಿ ಬಿಟ್ಟೆನೆ. ನಾನು ನಿಮ್ಮನ್ನು ಅಪಹಾಸ್ಯ ಮಾಡುತ್ತಿಲ್ಲ ನಾರದರೆ, ಸತ್ಯ ಧರ್ಮದ ನ್ಯಾಯದ ಉಳಿವಿಗಾಗಿ ನೀವು ಪರದಾಡುತ್ತುವ ರೀತಿ ನೋಡಿ ನಗು ಬರುತ್ತಿದೆಯಷ್ಟೇ. ಅದು ಪರದಾಟವಲ್ಲ ಕಲಿರಾಯ, ಹೋರಾಟ. ನೀನೆಷ್ಟೇ ಪ್ರಭಾವ ಬೀರಿದರೂ ಧರ್ಮನಿಷ್ಠೆ, ದೈವಭಕ್ತಿ, ಸತ್ಯ ನ್ಯಾಯವೆಂಬುದು ಸಾಯುವುದಿಲ್ಲ. ಅದು ಸಂಜೀವಿನಿ. ನೀನು ಒಬ್ಬ ಶ್ರವಣನನ್ನು ಧರ್ಮಭ್ರಷ್ಟನನ್ನಾಗಿಸಬಹುದು, ಆದರೆ ಉತ್ತರಾಜಮ್ಮ, ಕಲ್ಯಾಣ ದೇವನಂತ ಕೋಟಿ ಕೋಟಿ ಶರಣರು ಸತ್ಯನಿಷ್ಠರಾಗಿ ಧರ್ಮವನ್ನು ಕಾಪಾಡುತ್ತಾರೆ. ನಾನು ದೃಷ್ಟಿ ಬೀರಿದರೆ ಅವರನ್ನು ಭ್ರಷ್ಟರಾಗಿಸಬಲ್ಲೆ. ಅದು ನಿನ್ನ ಭ್ರಮೆ. ಸತ್ಯಕ್ಕೆ ಬದ್ಧರಾದವರು ಪ್ರಾಣ ಹೋದರೂ ಸಿದ್ಧಾಂತವನ್ನು ಬಿಡಲಾರರು. ಅದಕ್ಕೆ ಹರಿಶ್ಚಂದ್ರ, ಧರ್ಮರಾಯರಂತ ಸಾವಿರಾರು ನಿದರ್ಶನಗಳಿವೆ. ಅದು ದ್ವಾಪರಯುಗ ನಾರದರೆ, ಸತ್ಯವು ಉಸಿರಾಡುತ್ತಿದ್ದ ಯುಗ. ಆದರೀಗ ಕಲಿಯುಗ. ಸತ್ಯದ ಸಮಾಧಿಯ ಮೇಲೆ ಅಸತ್ಯವು ರುದ್ರನರ್ತನ ಮಾಡುತ್ತಿರುವ ಯುಗ, ನನ್ನ ಯುಗ. ಇಲ್ಲಿ ಎಲ್ಲರೂ ನನಗೆ ಸೋತು ತಲೆಬಾಗಲೇಬೇಕು. ಹಾಗಾದರೆ ಉತ್ತರಾಜಮ್ಮ ಕಲ್ಯಾಣ ದೇವ ನಿತ್ಯ ದಾಸೋಹವನ್ನು ನಿಷ್ಠೆಯಿಂದ ಪಾಲಿಸುತ್ತಿರುವರು. ಜಂಗಮರಿಗೆ ಪ್ರಸಾದ ನೀಡದೆ ಹನಿ ನೀರನ್ನು ಸಹ ಮುಟ್ಟುವುದಿಲ್ಲ. ಅವರ ನಿಷ್ಠೆಯನ್ನು ನೀನು ಬದಲಿಸುವೆಯಾದರೆ ನಿನ್ನ ಪ್ರಭಾವವನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅದ್ಯಾವ ಲೆಕ್ಕ ಮಹರ್ಷಿಗಳೇ? ಹಸಿವು ಮನುಷ್ಯನ ಪರಮಶತ್ರು. ಅದಕ್ಕೆ ಮಣಿಯದವರು ಯಾರೂ ಇಲ್ಲ. ಅವರ ನೇಮ ನಿಷ್ಠೆಗಳನ್ನು ನಾಶ ಮಾಡುತ್ತೇನೆ, ಸರ್ವನಾಶ ಮಾಡುತ್ತೇನೆ. ನೋಡುತ್ತೀರಿ. ಅದು ನಿನ್ನ ಭ್ರಮೆಯಷ್ಟೇ. ಘರ್ಷಣೆಯಾದಾಗಲೇ ವಜ್ರ ಹೊಳಪಾಗುವುದು, ಬೆಂಕಿಯಲ್ಲಿ ಬೆಂದಾಗಲೇ ಚಿನ್ನ ಆಭರಣವಾಗುವುದು, ಅಧರ್ಮ ವಿಜೃಂಭಿಸಿದಾಗಲೇ ಧರ್ಮ ಪ್ರಕಾಶಿಸುವುದು. ಕೊಲ್ಲುವವನೊಬ್ಬನಿದ್ದಾಗ ಕಾಯುವವನು ಇದ್ದೇ ಇರುತ್ತಾನೆ. ಶಂಭೋ ಶಂಕರ. ಇದೇನ್ ಸ್ವಾಮಿ, ಒಬ್ಬರೇ ಬರ್ತಿದ್ದೀರಲ್ಲ? ದಾಸೋಹಕ್ಕೆ ಜಂಗಮರನ್ ಕರ್ಕೊಂಡ್ ಬರ್ತೀನಿ ಅಂತ ತಾನೇ ಹೋಗಿದ್ದು? ಊರ ದ್ವಾರದಲ್ಲಿ ಕಾದು ಕಾದು ಸಾಕಾಯ್ತು ಉತ್ತರಾಜಿ. ಒಬ್ಬ ಜಂಗಮರು ಕಾಣಿಸ್ಲಿಲ್ಲ. ಅಯ್ಯೋ ಶಿವನೇ, ಇದು ಅಣ್ಣನವರ ನಾಡು, ಜಂಗಮರ ಬೀಡು. ದಾಸೋಹಕ್ಕೆ ಒಬ್ಬ ಜಂಗಮರು ಇಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಸ್ವಾಮಿ. ಹೌದು ಉತ್ತರಾಜಿ,
ನಾವು ದಾಸೋಹ ನೀಡೋದಕ್ಕೆ ಪ್ರಾರಂಭ ಮಾಡಿದಾಗಿಂದನು ಜಂಗಮರಿಲ್ಲ ಎನಿಸಿರಲಿಲ್ಲ. ಆದರೆ ಇವತ್ತು ಅದೇನ್ ಮಾಯವೋ ಏನೋ, ಒಬ್ಬ ಜಂಗಮರೂ ಸುಳಿವಿಲ್ಲ. ಈಗೇನ್ ಮಾಡೋದು ಸ್ವಾಮಿ? ಪ್ರತಿದಿನ ದಾಸೋಹ ನೀಡದೆ ಪ್ರಸಾದ ಸ್ವೀಕರಿಸೋ ಅಭ್ಯಾಸ ಇಲ್ಲ ನಮ್ಗೆ. ಹೊತ್ತು ಮುಳುಗ್ತಾ ಬಂತು, ಮುಂಜಾನೆಯಿಂದ ಒಂದ್ ಹನಿ ನೀರು ಕುಡ್ದಿಲ್ಲ ನೀವು. ಈಗ್ಲಾದ್ರೂ ಶಿವನಿಗೆ ನೈವೇದ್ಯ ನೀಡಿ ಪ್ರಸಾದ ಸ್ವೀಕರಿಸಿ, ನಾನ್ ಜಂಗಮರು ಬರೋವರೆಗೂ ಉಪವಾಸ ಮುಂದುವರಿಸ್ತೀನಿ. ಓಹೋ, ನೀವು ಮಾತ್ರ ನಿಯಮ ವಚನ ಪಾಲಿಸಿ ಪುಣ್ಯ ಸಂಪಾದಿಸಬೇಕು, ನಾವು ವಚನ ಭ್ರಷ್ಟರಾಗಿ ನರಕಕ್ಕೆ ಹೋಗ್ಬೇಕೇನು? ಶಿವ, ಇದೆಂತ ಮಾತಾಡ್ತಿದ್ದೀರಾ ಸ್ವಾಮಿ? ನೀವಿಲ್ದೆ ನನಗೆಂತ ಪುಣ್ಯ. ದುಡಿಯೋ ಗಂಡ್ಸು ದಣಿಬಾರ್ದು ಅಂತ ಹೇಳ್ದೆ ಅಷ್ಟೇ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಚೇಚೆ, ಕ್ಷಮಿಸೋ ಮಾತಾಯ್ ಕೂತರಾಜಿ, ಸುಮ್ಮನೆ ಹೇಳಿದೆ. ನನ್ನ ಮಡದಿಯ ಮನಸ್ಸು ನನಗರಿವಿಲ್ವೇ? ನಿನ್ನ ನಡೆ ನುಡಿ ಎಲ್ಲವೂ ನನ್ನ ಶ್ರೇಯಸ್ಸಿನ ಕಡೆಗೆ ಇರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಡಿ, ಪೂಜೆಗೆ ಸಿದ್ಧ ಮಾಡ್ಕೋ. ಜಂಗಮರು ತಡವಾಗಿ ಬಂದ್ರು ಬರಬಹುದು, ಕಾಯೋಣ. ಅಸಂಭವ! ಇಡೀ ಭೂಲೋಕವನ್ನೇ ಹೊತ್ತು ನಿಂತಿರುವ ಆದಿಶೇಷನ ಕುಲ ಸಂಜಾತ ನಾಗರಾಜನಿಗೆ ಕೇವಲ ಒಬ್ಬ ದಾನವನನ್ನು ಬೆದರಿಸಲು ಸಾಧ್ಯವಾಗಲಿಲ್ಲವೆಂದರೆ ನಾಚಿಕೆ ಆಗಬೇಕು. ದೇವೇಂದ್ರ, ಬೆದರಿಸಲು ಸಾಧ್ಯವಾಗಿರುವುದು ಯಗಶ್ಚಿತ್ ದಾನವನನ್ನಲ್ಲ, ಅವನ ಆತ್ಮಶಕ್ತಿಯನ್ನು. ಅವನ ಬಾಯಿಂದ ಹೊರಬರುತ್ತಿರುವ ಶಿವನಾಮ ಸ್ಮರಣೆಯನ್ನು. ಆತ್ಮಶಕ್ತಿ, ಶಿವನಾಮ ಸ್ಮರಣೆ. ಕೈಲಾಗದೆ ಹೇಡಿಯಂತೆ ಬಂದು ನಿಂತಿರುವ ನಿನಗೆ ಅದೊಂದು ನೆಪವಷ್ಟೇ. ನಾಗರಾಜನನ್ನು ಹಂಗಿಸಿ ಫಲವಿಲ್ಲ ದೇವೇಂದ್ರ. ಓಂಕಾರವೆಂಬ ದಿವ್ಯಾಸ್ತ್ರವು ಶಿವನ ತ್ರಿಶೂಲಕ್ಕಿಂತಲೂ ಮೊನಚು. ಹರಿಯ ಸುದರ್ಶನ ಚಕ್ರಕ್ಕಿಂತ ಹರಿತ, ಇಂದ್ರನ ವಜ್ರಾಯುಧಕ್ಕಿಂತ ಕಠೋರ. ಓಂಕಾರವೆಂಬ ಶಕ್ತಿ ಇಡೀ ಸೃಷ್ಟಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲದು. ನಾಗರಾಜನ ಶಕ್ತಿಯನ್ನು ಶಂಕಿಸುವುದರಲ್ಲಿ ಫಲವಿಲ್ಲ ದೇವೇಂದ್ರ. ಅಂದರೆ ನಿಮ್ಮ ಮಾತಿನ ಅರ್ಥ, ಅವನ ತಪೋಭಂಗ ಮಾಡಲು ಸಾಧ್ಯವಿಲ್ಲ, ಅವನು ವರ ಪಡೆಯಲಿ, ನೀವೆಲ್ಲರೂ ಹೋಗಿ ಅವನ ಕೈ ಸೆರೆಯಲ್ಲಿ ಬಿದ್ದಿರಿ ಎಂಬುದೇ? ಕಾಲ ನಿರ್ಣಯವೇ ಹಾಗಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ವರುಣ. ನಾನು ತಪ್ಪಿಸುತ್ತೇನೆ ಗುರುದೇವ. ಶಕ್ತಿಯಿಂದಾದರೆ ಶಕ್ತಿ, ಯುಕ್ತಿಯಿಂದಾದರೆ ಯುಕ್ತಿ. ಮೇಘಸ್ಫೋಟದಿಂದ ವರ್ಷಧಾರೆಯನ್ನೇ ಸುರಿಸಿ ಪ್ರವಾಹದಲ್ಲಿ ಅವನನ್ನು ಮುಳುಗಿಸಿ ಉಸಿರಾಡದಂತೆ ಮಾಡಿದರೆ, ನಾಭಿಯಿಂದ ಹೊರಡುವ ಓಂಕಾರದ ಜೊತೆಗೆ ಉಸಿರು ನಿಂತು ಹೋಗುತ್ತದೆ. ಭಲೆ ವರುಣ, ಭಲೆ. ನಿನ್ನೊಂದಿಗೆ ವಾಯುದೇವ, ಅಗ್ನಿದೇವನನ್ನು ಕರೆದುಕೊಂಡು ಹೋಗು. ಮೂರು ಶಕ್ತಿಗಳು ಒಗ್ಗೂಡಿದರೆ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಇನ್ನು ಅವನ್ಯಾವ ಲೆಕ್ಕ? ಅವನ ಓಂಕಾರ ಠೇಂಕಾರವು ಕೈಲಾಸವನ್ನು ತಲುಪಿ ಪರಶಿವನು ಪರವಶವಾಗುವ ಮುನ್ನ ಶ್ರವಣನನ್ನು ನಾಶ ಮಾಡಿಬಿಡಿ. ಹೊರಡಿ. ಇಲ್ಲ, ಯಾರೂ ಬರುವುದಿಲ್ಲ. ಬಂದರೂ ಕೂಡ ಅವರನ್ನು ನಿಮ್ಮ ಮನೆಯ ದಾಸೋಹದವರೆಗೆ ತಲುಪಲು ನಾನು ಬಿಡುವುದಿಲ್ಲ. ಓಂ
ಎಚ್ಚರ. ಪುತ್ರ, ಏಯ್ ಹೆಣ್ಣೆ, ಯಾರು ನೀನು? ಪ್ರವಾಹವನ್ನು ಏಕೆ ತಡೆಯುತ್ತಿರುವೆ? ಗಂಗಾದೇವಿ? ಹೌದು. ಏಕೆ ದೇವಿ? ನಾನು ಶ್ರವಣನ ತಪಸ್ಸನ್ನು ಭಂಗಪಡಿಸಲು ಪ್ರಯತ್ನಿಸಿದರೆ ನೀನು ಅದಕ್ಕೆ ಅಡ್ಡಿಪಡಿಸುತ್ತಿರುವೆ. ಶತ್ರುವನ್ನ ಸಂಹರಿಸುವುದು ನಿನ್ನ ಕರ್ತವ್ಯ, ಪುತ್ರನನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಶ್ರವಣ ನಿನ್ನ ಪುತ್ರನೇ? ಅದು ಹೇಗೆ ತಾಯಿ? ನಾನು ಪರಮೇಶ್ವರನ ಪತ್ನಿ, ಶ್ರವಣ ಪರಮೇಶ್ವರನ ಭಕ್ತ. ಭಕ್ತರನ್ನು ಮಕ್ಕಳಂತೆ ಭಾವಿಸುವ ಶಂಕರನಿಗೆ ಪತ್ನಿಯಾದ ಮೇಲೆ ಶ್ರವಣ ನನಗೂ ಪುತ್ರನಲ್ಲವೇ? ಆದರವನು ತಪಸ್ಸು ಮಾಡುತ್ತಿರುವುದು ಅಮರತ್ವದ ವರ ಪಡೆಯಬೇಕೆಂದು. ಪಡೆಯಲಿ, ಅದು ಅವನ ಸಾಮರ್ಥ್ಯ. ಇರಬಹುದು, ಆದರೆ ಈ ದಾನವರು ಅಮರತ್ವದ ವರ ಪಡೆದರೆಂದರೆ ನೇರವಾಗಿ ದಾಳಿ ಮಾಡುವುದೇ ದೇವಲೋಕಕ್ಕೆ. ಮಾಡಲಿ, ಮಹತ್ವಾಕಾಂಕ್ಷೆ ದಾನವರ ಸಹಜ ಗುಣ. ಅವರು ತೋರಿಸಲಿ ತಮ್ಮ ಶಕ್ತಿಯನ್ನ. ತಪಸ್ಸು ಮಾಡಲಿ ದಾನವ, ಬಡಿದೆಬ್ಬಿಸಲಿ ದೇವತೆಗಳ ಕರ್ತವ್ಯ ಪ್ರಜ್ಞೆಯನ್ನ. ಶಕ್ತಿ ಇದ್ದರೆ ಹೋರಾಡಿ, ಇಲ್ಲವಾದರೆ ತಲೆಬಾಗಿ ಶರಣಾಗಿ. ನಾನು ಮಾತ್ರ ಶ್ರವಣನ ತಪೋಭಂಗ ಮಾಡಲು ಬಿಡುವುದಿಲ್ಲ. ಅನ್ಯರ ಪರವಾಗಿ ನಮ್ಮವರೇ ನಿಲ್ಲುತ್ತಾರೆ. ಎಂತ ವ್ಯಂಗ್ಯ! ಮಹಾದೇವ, ಏನಿ ಧ್ಯಾನ? ಯಾಕೀ ಮೌನ? ಒಮ್ಮೆ ಕಣ್ತೆರೆದು ನೋಡಬಾರದೆ? ಭೂಲೋಕದಲ್ಲಿ ನಿಮ್ಮ ಪರಮ ಭಕ್ತರಾದ ಕಲ್ಯಾಣದೇವ ಉತ್ತರಾಜಮ್ಮ ದಂಪತಿಗಳು ದಾಸೋಹಕ್ಕೆ ಜಂಗಮರು ಬರದಿದ್ದ ಕಾರಣ ಉಪವಾಸ ಮಾಡಿ ಸಾಯುವ ಸ್ಥಿತಿಯಲ್ಲಿದ್ದಾರೆ.
ಕಲಿಯು ತನ್ನ ಪ್ರಭಾವದಿಂದ ಅವರ ಮನೆಗೆ ಯಾವ ಜಂಗಮರು ಬರದಂತೆ ಮಾಡಿದ್ದಾನೆ. ನೀವು ಮೌನವಾಗಿ ಕುಳಿತಿದ್ದೀರಲ್ಲ, ನಿಮ್ಮ ಭಕ್ತರ ರಕ್ಷಣೆ ಮಾಡುವುದು ನಿಮ್ಮ ಹೊಣೆಯಲ್ಲವೇ? ಅಧರ್ಮ ಎಷ್ಟೇ ಬಲಿಷ್ಠವಾಗಿದ್ದರೂ ಕೊನೆಗೆ ಗೆಲ್ಲುವುದು ಧರ್ಮವೇ ಎಂಬ ಸತ್ಯ ನಿನಗರಿಯದೆ ದೇವಿ. ಆದರೂ ಎಷ್ಟೋ ಬಾರಿ ಸತ್ಯವಂತರು, ಧರ್ಮನಿಷ್ಠರು ನಿಷ್ಠೆಗಾಗಿ ಹೋರಾಡಿ ದುಷ್ಟರ ಕೈಗೆ ಸಿಲುಕಿ ನಾಶವಾಗಿರುವುದನ್ನು ನಾನು ಬಲ್ಲೆ ಸ್ವಾಮಿ. ಧರ್ಮ ಧರ್ಮಗಳ ಸಂಘರ್ಷದಲ್ಲಿ ಸೋಲು ಗೆಲುವು, ಸಾವು ನೋವು ಸಹಜ ಕ್ರಿಯೆ ದೇವಿ. ಆದರೆ ವ್ಯಕ್ತಿಗತ ಸೋಲು ಸಿದ್ಧಾಂತಗಳ ಸೋಲಲ್ಲ, ದೇಹಗಳ ಸಾವು ಆತ್ಮಗಳ ಸಾವಲ್ಲ. ಸಂಘರ್ಷವಿಲ್ಲದಿದ್ದರೆ ಸೃಷ್ಟಿ ನಿಂತ ನೀರಾಗಿ ಬಿಡುತ್ತದೆ. ಬೆಳಕು ಮೂಡದೆ ಕತ್ತಲು ಅಳಿಯುವುದಿಲ್ಲ. ಸೃಷ್ಟಿಯ ಮೂಲವೇ ಘರ್ಷಣೆ, ಅದು ನಿರಂತರ ಕ್ರಿಯೆ. ಅಂದರೆ ಈ ನಿಮ್ಮ ಧರ್ಮ ಸಂಘರ್ಷಣೆಯಲ್ಲಿ ಅಮಾಯಕರಾದ ಉತ್ತರಾಜಮ್ಮ ಕಲ್ಯಾಣ ದೇವನ ಬಲಿಯಾಗಬೇಕೇನು? ಇಲ್ಲ ದೇವಿ, ಧರ್ಮೋದ್ಧಾರಕ್ಕಾಗಿ ಅವರು ಬದುಕಬೇಕು. ಕಲಿಯ ಕಟ್ಟಾಳುವ ಕರ್ಮಯೋಗಿಯ ಹುಟ್ಟಿಗಾಗಿ ಅವರು ಬದುಕಬೇಕು. ನಾವೇ ಅವರ ಮನೆಯ ದಾಸೋಹಕ್ಕೆ ಜಂಗಮರಾಗಿ ತೆರಳೋಣ. ದಾಸೋಹ ಧರ್ಮದ ಮಹತ್ವಕ್ಕೆ ಸಾಕ್ಷಿಯಾಗೋಣ. ಓಂ ನಮಃ ಶಿವಾಯ. ನಿಲ್ಲು ದೇವೇಂದ್ರ, ಏನೇ ಆವೇಶ? ನಮ್ಮನ್ನು ತಡೆಯಬೇಡಿ ಪೂಜ್ಯರೇ. ದೇವತೆಗಳಿಗೆ ಸವಾಲಾಗಿರುವ ಈ ಶ್ರವಣನ ತಲೆಯನ್ನು ತುಂಡರಿಸಿ ಬಿಡುತ್ತೇನೆ. ಅದು ಸಾಧ್ಯವಿಲ್ಲ ದೇವೇಂದ್ರ, ಸಾಧ್ಯವಿಲ್ಲ. ಏನಂದಿರಿ? ಇಂದ್ರನ ವಜ್ರಾಯುಧಕ್ಕೆ ಯಕಶ್ಚಿತ್ ಒಬ್ಬ ದಾನವನ ತಲೆ ಕತ್ತರಿಸಲು ಶಕ್ತಿ ಇಲ್ಲವೇ? ಏನು ಹೇಳಲಿ ದೇವೇಂದ್ರ ನಿನ್ನ ಅವಿವೇಕಕ್ಕೆ? ಈ ಸೃಷ್ಟಿಯ ಚರಿತ್ರೆಯಲ್ಲಿ ಭಕ್ತಿ ಎಂಬ ಶಕ್ತಿಯ ಮುಂದೆ ಯಾವ ಶಸ್ತ್ರಾಸ್ತ್ರ ಆಯುಧಗಳು ಪ್ರಯೋಜನಕ್ಕೆ ಬರುವುದಿಲ್ಲವೆಂಬ ಸತ್ಯ ನಿನಗೇಕೆ ಅರಿವಾಗುತ್ತಿಲ್ಲ? ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರವಾದ ಶ್ರೀರಾಮನ ರಾಮಬಾಣವೇ ಅಂಜನಿ ಪುತ್ರ ಹನುಮಂತ ದೇವನ ಭಕ್ತಿಯ ಪರಾಕಾಷ್ಠೆಯ ಮುಂದೆ ತಲೆಬಾಗಿ ಹಿಂದಿರುಗಿರುವುದನ್ನು ಮರೆತು ಹೋದೆಯಾ ದೇವೇಂದ್ರ? ಆಯುಧವಿರುವುದು ಅನ್ಯಾಯ ಅಧರ್ಮದ ವಿರುದ್ಧ ಹೋರಾಡುವುದಕ್ಕೆ. ಶ್ರವಣನದು ಭಕ್ತಿಯ ಯುದ್ಧ. ನಿನ್ನ ಯಾವ ಆಯುಧವೂ ಅವನನ್ನೇನು ಮಾಡಲಾಗದು. ಸಾಕ್ಷಾತ್ ಪರಶಿವನ ತ್ರಿಶೂಲವೂ ಅವನನ್ನೇನು ಮಾಡಲಾಗದು. ಹಾಗಾದರೆ ಮುಂದಿನ ಮಾರ್ಗಗಳೇನು ಮಹರ್ಷಿಗಳೇ? ಅವನ ಪಾಡಿಗೆ ಅವನನ್ನು ಬಿಟ್ಟು ಬಿಡುವುದೊಂದೇ ನಿಮಗಿರುವ ಮಾರ್ಗ ದೇವೇಂದ್ರ. ಹಾಗೆ ಬಿಟ್ಟರೆ ಅವನ ತಪಸ್ಸು ಯಶಸ್ವಿಯಾಗುತ್ತದೆ. ಆಗಲಿ. ವರ ಪಡೆಯುತ್ತಾನೆ. ಪಡೆಯಲಿ. ದೇವಲೋಕಕ್ಕೆ ಲಗ್ಗೆ ಇಡುತ್ತಾನೆ. ಇಡಲಿ. ನಮ್ಮನ್ನು ಬಂಧಿಸುತ್ತಾನೆ. ಬಂಧಿಸಲಿ. ಅಂದರೆ ನಾವು ಸೆರೆಯಾಗಿ ಅವನ ಕೈ ಕೆಳಗೆ ಕೆಲಸ ಮಾಡುತ್ತಾ ಬಿದ್ದಿರುವುದು ನಿಮಗೆ ಸಮ್ಮತದ ವಿಚಾರವೇ? ಕಾಲನ ನಿರ್ಣಯ ಯಾರ ಸಮ್ಮತಕ್ಕೂ ಕಾಯುವುದಿಲ್ಲ ಅಲ್ಲವೇ ದೇವೇಂದ್ರ? ದಾನವರಿಗೆ ತಪಸ್ಸಿನಿಂದ ಪಡೆಯುವ ವರವೇ ಶಾಪವಾಗಿರುವ ದುಷ್ಟಾಂತಗಳು ಚರಿತ್ರೆಯುದ್ದಕ್ಕೂ ದಾಖಲಾಗಿರುವುದನ್ನು ನೀವು ಬಲ್ಲಿರಷ್ಟೇ. ಶಿವನಿಂದ ವರ ಪಡೆದ ರಾವಣ ಪಾರ್ವತೀ ದೇವಿಯನ್ನೇ ಬಯಸಿ ಅವನ ಸರ್ವನಾಶಕ್ಕೆ ಅವನೇ ನಾಂದಿ ಹಾಡಿದ.
ಹರನಿಂದ ಹೊರಪಡೆದ ಭಸ್ಮಾಸುರ ತನ್ನ ಹಸ್ತದಿಂದಲೇ ತಾನು ಸುಟ್ಟು ಬೂದಿಯಾದ. ಇನ್ನು ಮಹಿಷಿ, ಮಹಿಷಾಸುರ, ಮೂಕಾಸುರ, ಹಿರಣ್ಯಕಶ್ಯಪ, ಹಿರಣ್ಯಾಕ್ಷರಂತಹ ಅತಿರಥ ಮಹಾರಥರೇ ಅಮರತ್ವದ ವರವನ್ನು ಪಡೆದು ದಕ್ಕಿಸಿಕೊಳ್ಳಲಾಗದೆ ದಯನೀಯವಾಗಿ ಸಾವನ್ನಪ್ಪಿದ್ದಾರೆ. ಈಗ ಶ್ರವಣನ ಸರದಿ ಅಷ್ಟೇ. ಕಾಲಾಯ ತಸ್ಮೈ ನಮಃ. ನಾಟಕಕಾರನ ಇಚ್ಛೆ ಏನಿದೆಯೋ ಏನೋ ಯಾರಿಗೆ ಗೊತ್ತು? ಕಾದು ನೋಡೋಣ. ನಾರಾಯಣ ನಾರಾಯಣ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಭಿನ್ನ ಹಾಕಿ ಬಂದಿದ್ದೀವಿ, ಭಿಕ್ಷೆ ಹಾಕಿ ತಾಯಿ. ಸ್ವಾಮಿ, ಸ್ವಾಮಿ, ಸ್ವಾಮಿ. ಏನಾಯ್ತು ತರ? ಶಿವ ಕಣ್ಬಿಟ್ಟ ಸ್ವಾಮಿ, ಶಿವ ಕಣ್ಬಿಟ್ಟ. ಯಾರೋ ಜಂಗಮರು ಭಿನ್ನ ಸಾರ್ತಿದ್ದಾರೆ. ಹುಡ್ಕೊಂಡು ಹೋಗ್ದು ಸಿಗದೆ ಇರೋರು ಮನೆ ಬಾಗಿಲಿಗೆ ಬಂದಿದ್ದಾರೆ. ಬನ್ನಿ ಸ್ವಾಮಿ ನೋಡೋಣ, ಬನ್ನಿ. रजतगिरिनिभं चारुचन्द्रावसन्तम् रत्नाकल्पोज्ज्वलाङ्गम् परशुमृगवराभीतिहस्तम् प्रसन्नम् पद्मासीनं समन्तात् स्तुतिममरगणे व्याघ्रकृतिं वसानम्. ಉತ್ತರಾಜಮ್ಮ, ಕಲ್ಯಾಣ ದೇವ, ಶುಭವಾಗಲಿ. ನಮ್ಮನ್ನ ಮನೆಯೊಳಗೆ ಕರೆಯೋದಿಲ್ವೇ? ಪ್ರಸಾದ ನೀಡೋದಿಲ್ವೇ? ಯಾಕೆ ಹೀಗೆ ನಿಂತು ಬಿಟ್ರಿ? ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ. ಮಾತುಗಳೇ ಹೊರಡ್ತಾ ಇಲ್ಲ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ್ ನೋಡ್ದಾಗ ಆಗ್ತಾ ಇದೆ. ತುಂಬಾ ಹಸುವಾಗ್ತಿದೆ. ತಾವ್ ಬೇಗ ಪ್ರಸಾದ ನೀಡಿದ್ರೆ ಹಸು ನೀಗಿಸ್ಕೊಳ್ತೀವಿ. ಆಗ್ಲಿ, ಬನ್ನಿ.
ಸ್ವಲ್ಪ ಸುಧಾರಿಸ್ಕೊಳ್ಳಿ. ದಾಸೋಹಕ್ಕೆ ಸಿದ್ಧ ಮಾಡಿ ಕರಿತೀನಿ. ಸ್ವಾಮಿ, ಬನ್ನಿ ಸ್ವಾಮಿ, ದಯಮಾಡಿಸಿ. ಸ್ವಾಮಿ, ಇದೇನ್ ಸ್ವಾಮಿ, ಜಂಗಮರ್ಗೋಸ್ಕರ ಕಾಯ್ತಾ ಉಪವಾಸದಿಂದ ಮಾಡಿಟ್ಟ ಅಡ್ಗೆ ಕಡೆ ಗಮನನೇ ಕೊಡ್ಲಿಲ್ವಲ್ಲ? ಎಂತ ಪ್ರಮಾದ ಆಗೋಯ್ತು. ಈಗೇನ್ ಮಾಡೋದು ಸ್ವಾಮಿ? ಅತಿಥಿಗಳು ಹಸುವಿನಿಂದ ಪ್ರಸಾದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೀನ್ ಬೇಗ ಅಡುಗೆ ಮಾಡು, ನಾನು ಅವ್ರನ್ನ ಸಮಾಧಾನ ಪಡಿಸ್ತೀನಿ. ಸ್ವಾಮಿ, ತರಕಾರಿಗಳೆಲ್ಲ ಕೊಳ್ತೋಗಿದೆ, ಅಕ್ಕಿನೂ ಖಾಲಿಯಾಗಿದೆ. ನಾನು ಹೇಗೆ ಅಡ್ಗೆ ಮಾಡ್ಲಿ? ಶಿವ, ಏನಪ್ಪ ನಿನ್ನ ಪರೀಕ್ಷೆ? ಎಂತ ಸಂದಿಗ್ಧಕ್ಕೆ ಸಿಲುಕಿಸ್ಬಿಟ್ಟಪ್ಪ. ಈಗೇನ್ ಮಾಡೋದು ಸ್ವಾಮಿ? ನನಗೂ ಏನು ಗೊತ್ತಾಗ್ತಾ ಇಲ್ಲ ಉತ್ತರಾಜಿ. ಏನ್ ಮಾಡ್ತಾ ಇದ್ದೀರಾ ಒಳಗಡೆ ಇಬ್ರು? ಹಸಿವು ತಡಿಯಕ್ಕಾಗ್ತಾ ಇಲ್ಲ. ಬೇಗ ಪ್ರಸಾದ ಬಡಿಸಿ. ನಾವಿಲ್ಲಿ ಕೂತಿರೋದು ಅತಿಥಿ ಸತ್ಕಾರಕ್ಕೆ, ನಮ್ ಸಂಸ್ಕಾರಕ್ಕಲ್ಲ. ಹಸಿವಾಗ್ತಿದೆ. ನೀವು ಕಾಯಿಸ್ತಾ ಇರೋ ರೀತಿ ನೋಡಿದ್ರೆ ನೀವು ದಾಸೋಹ ಮಾಡೋ ತರ ಇಲ್ಲ, ನೀವೇ ಸ್ವಾಹ ಮಾಡೋ ತರ ಇದೆ. ತುಂಬಾ ಹಸಿವು ಜೊತೆಗೆ ಸುಸ್ತು ಎರಡೂ ಆಗ್ತಿದೆ. ಬೇಗ ಬಡಿಸಿ. ನೀವು ಹೀಗೆ ತಡ ಮಾಡ್ತಾ ಇದ್ರೆ ಹಸಿವಿನಿಂದ ಸತ್ತೇ ಹೋಗ್ತೀವಿ. ಅಯ್ಯೋ ಶಿವನೇ, ಏನಪ್ಪ ಮಾಡೋದು? ಹಸಿವಿನಿಂದ ಬಳಲುತ್ತಿರೋ ಜಂಗಮರಿಗೆ ಪ್ರಸಾದ ಕೊಡಲಾರದಷ್ಟು ದುಸ್ಥಿತಿ ಬಂದ್ಬಿಡ್ತಾ ನಮಗೆ. ಇದಕ್ಕೋಸ್ಕರ ಇಷ್ಟು ದಿನ ಸತಾಯಿಸಿ ಈಗ ಅತಿಥಿಗಳನ್ನ ಕಳ್ಸಿದ್ಯಾ ನನ್ ತಂದೆ. ಇವತ್ತೊಂದಿನ ಅವ್ರು ಬರ್ದೇ ಇದ್ದಿದ್ರೆ ನಾವೇ ಉಪವಾಸದಿಂದ ಸತ್ತು ನಿನ್ ಪಾದ ಸೇರ್ಕೋತಿದ್ವಲ್ಲಪ್ಪ. ಹೌದು ಉತ್ತರಾಜಿ, ಈಗ ನಮಗೆ ಉಳಿದಿರೋದು ಅದೊಂದೇ ದಾರಿ. ಅತಿಥಿಗಳ ಹಸಿವು ನೀಗಿಸಬೇಕಾದ ಯಾವ ಪ್ರಸಾದ ವಿಷವಾಗುವಂತೆ ನಾವು ಮೈ ಮರೆತವೋ ಅದೇ ವಿಷನ ನಾವು ಸೇವಿಸಿ. ಹೌದು ಸ್ವಾಮಿ, ಅದೇ ನಮ್ಮ ತಪ್ಪಿಗೆ ಪ್ರಾಯಶ್ಚಿತ. ನೀವು ವಚನ ಭ್ರಷ್ಟರಾಗಬೇಕು. ನಿಮ್ಮ ಧರ್ಮನಿಷ್ಠೆ ದೈವಭಕ್ತಿ ಕುಸಿದು ಬೀಳಬೇಕು. ಸಂಸ್ಕಾರ ಸಂಸ್ಕೃತಿ ನಾಶವಾಗಬೇಕು. ಇದು ನನ್ನ ಯುಗ, ಕಲಿಯುಗ, ಕಲಿಯುಗ. ಇದನ್ನ ದೇಹದ ಹೊರಗಚ್ಕೊಂಡ್ರೆ
ಗಾಯ ವಾಸಿಯಾಗುತ್ತೆ. ದೇಹದ ಒಳಗ್ ತಗೊಂಡ್ರೆ ದೇಹನೇ ಇರಲ್ಲ. ಶಿವ, ಈಗ ನಮಗೆ ಉಳಿದಿರೋದು ಇದೊಂದೇ ದಾರಿ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಉತ್ತರ? ಪ್ರಶ್ನೆಗಳೇ ಇಲ್ದೇ ಇರೋಂಥ ಸಂಬಂಧ ನಮ್ದು. 7 ಜನ್ಮಕ್ಕೂ ನೀವು ನನ್ನ ಕೈ ಹಿಡಿಬೇಕು ಅನ್ನೋದೇ ನನ್ನ ಉತ್ತರ. ಆ ಉತ್ತರ Ha 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 ha!